ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ನಾನಿವತ್ತು ನನ್ನ ಮೊದಲನೇ ವ್ಲಾಗ್ನ ಚಾಮುಂಡಿ ಬೆಟ್ಟದ ದೇವಿ ಪಾದದಿಂದ ಶುರು ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ನಾನಿವಾಗ ಚಾಮುಂಡಿ ಬೆಟ್ಟ ದೇವಿ ಪಾದ ಮೆಟ್ಟಿಲಿಗೆ ಮೆಟ್ಲತ್ರ ಬಂದಿದ್ದೀನಿ. ಈಗ ಮೆಟ್ಲು ಹತ್ಕೊಂಡು ನಾನು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ ದೇವಿ ಪಾದ ಹತ್ತಕ್ಕೆ ಶುರು ಮಾಡ್ತಾ ಇದ್ದೀನಿ. ಜೈ ಚಾಮುಂಡಿ. ಮಂಗಣ್ಣ 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 ಮೊಬೈಲ್ಗೆ ಬೆಲ್ ಕಿತ್ತು ಬಿಟ್ಟಿಯ ಮರಿಯ. ಅಲ್ಲೇ ದೇವಿ ಪಾದಕ್ಕೆ ನಮಸ್ಕರಿಸುತ್ತಾ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ದೀನಿ. ಎಷ್ಟೊತ್ತಾಗುತ್ತೆ ನೋಡಬೇಕು, ಗೊತ್ತಿಲ್ಲ. ಸಾವಿರಕ್ಕಿಂತ ಹೆಚ್ಚು ಮೆಟ್ಲಿದೆ ಅಂತ ಹೇಳ್ತಾರೆ. ನಾನು ಲೆಕ್ಕ ಹಾಕಿಲ್ಲ, ಬಟ್ ಇದನ್ನು ತುಂಬ ಸಲ ಹತ್ತಿದ್ದೀನಿ. ಬಟ್ ಇದೇ ಮೊದಲ ಬಾರಿ ವೀಡಿಯೋ ಮಾಡ್ಕೊಂಡು ಹತ್ತಾ ಇರೋದು. ಇವರು ನಾನಿನ್ನೂ ಅರ್ಧನೂ ಹತ್ತಿಲ್ಲ, ಆಗಲೇ ಸುಸ್ತಾಗ್ತಿದೆ. ಯಾಕೆಂತೇಳಿದ್ರೆ ಇಲ್ಲಿ ಬಿಸಿಲಾಗ್ಬಿಟ್ಟಿದೆ. ಬೆಳಗ್ಗೆನೇ ಬರಬೇಕು. ಯಾರು ಬೆಟ್ಟ ಹತ್ತಕ್ಕೆ ಮೆಟ್ಲಿಂದ ಹತ್ತಬೇಕು ಅಂತ ಇದ್ದರೆ ಬೆಳಗ್ಗೆನೇ ಬನ್ನಿ, ಟಯರ್ಡ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಪೀಸ್ಫುಲ್ಲಾಗಿದೆ. ಏನಕ್ಕೆ ಅಂದರೆ ಬಿಸಿಲಲ್ವಾ. ಈ ಬಿಸಿಲಿಗೆ ಯಾರು ಹತ್ಕೊಬರ್ತಾರೆ ಇಲ್ಲಿ ಈ ಬೆಟ್ಟನ? ಬೆಳಗ್ಗೆ ಆದರೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಅಂತ ಬರ್ಬೋದು ಅನ್ಬೋದು. ಈ ಮಧ್ಯಾಹ್ನ ಹೊತ್ತಲ್ಲಿ ಯಾರು ಟ್ರೆಕ್ಕಿಂಗ್ ಮಾಡ್ತಾರೆ ಇಲ್ಲಿ ನಮ್ಮ ಹತ್ರ ಬಿಟ್ಟರೆ? ನನಗೂ ತುಂಬ ಟಯರ್ಡ್ ಆಗ್ಬಿಟ್ಟು ಈಗ ಬಿಸಿಲು ಬಂದಿದ್ದಕ್ಕೆ. ಇಲ್ಲಾಂದರೆ ಇದನ್ನೆಲ್ಲ ತುಂಬ ಈಸಿಯಾಗಿ ಹತ್ತಾ ಇದೆ ಮೆಟ್ಲು. ನಾನು ಎಲ್ಲ ಮಧ್ಯಲ್ಲೇ ಕೂತ್ಬಿಟ್ಟವ್ರೆ ಗುರು. ದೇವರು, ನಾನು ಏನಕ್ಕೆ ಅರ್ಲಿ ಮಾರ್ನಿಂಗ್ ಚೂಸ್ ಮಾಡ್ಕೊಂಡಿಲ್ಲ ಬೆಟ್ಟ ಹತ್ತಕ್ಕೆ ಅಂದರೆ, ಅರ್ಲಿ ಮಾರ್ನಿಂಗು ಕ್ಯಾಮ್ರಾ ವಿಷನ್ ಅಷ್ಟು ಕ್ಲಿಯರ್ ಇರಲ್ಲ. ಇವಾಗ ಫುಲ್ ಮಂಜು ಮೋಡ ಇರುತ್ತೆ. ಅದಕ್ಕೋಸ್ಕರ ನಾನು ಅರ್ಲಿ ಮಾರ್ನಿಂಗ್ ಬರಲಿಲ್ಲ. ಅದಕ್ಕೆ ಈ ಟೈಮ್ ಇವತ್ತು ತುಂಬ ಕ್ಲಿಯರ್ ವಿಷನ್ ಇದೆ ಮೇಲಿಂದ. ಅದಕ್ಕೋಸ್ಕರ ನಾನು ಈ ಟೈಮಿಗೆ ಬಂದಿದ್ದೀನಿ. ನೀವೇನೋ ಬರಬೇಕಂದ್ರೆ ಬೆಳಿಗ್ಗೆನೇ ಬರೋದು ಒಳ್ಳೆಯದು. ಕ್ಲಾರಿಟೀಸ್ ಚೆನ್ನಾಗಿದೆ ನೋಡಿ. ಈ ಟೈಮಲ್ಲಿ ಬಂದರೆ ಮಾತ್ರ ಕ್ಲಾರಿಟಿ ಸಿಗೋದು. ಅರ್ಲಿ ಮಾರ್ನಿಂಗ್ ಆದರೆ ಏನೂ ಕಾಣಿಸಲ್ಲ ಇಲ್ಲಿ. 6 ಗಂಟೆ 7 ಗಂಟೆ ಬರ್ತೀನಿ ಅಂದರೆ. ಈಗ ಅರ್ಧಕ್ಕೆ ಬಂದ್ವಿಪ್ಪ. ಈ ರೋಡು ಏನು ಅರ್ಕೆ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಹೊಟ್ಟಸಿಲ್ಲ, ಕುಂಕುಮನೇ ಇರೋದು. ಹೆಂಗೆ ಕೂಸ ಗಿಣಿ ಯಾರು ಗಿಣಿ? ನೀ ಬೇಡ ಬಿಡ. ಪೈನಾಪಲ್ ತಿಂತಿ, ಎಲ್ಲ ತಿಂತಿದ್ಯಾ ಚಿರು. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ, ಕಲ್ಲಲ್ಲಿ ನಂದಿನ ವಿಗ್ರಹ ಸಖತ್ತಾಗಿ ಮಾಡಿದ್ದಾರೆ. ಮಾತ್ರ ದೇವರು ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ ಗುರು. ಇವಾಗ ಈ ಟೈಮಲ್ಲಿ ಅದಕ್ಕೋಸ್ಕರ ನಾನು ಟೈಮ್ ಚೂಸ್ ಮಾಡಿಕೊಂಡು ಇವತ್ತಿನ ಕ್ಲೈಮೇಟ್ ನೋಡ್ಕೊಂಡು ಬಂದಿರೋದು. ಇವತ್ತು ಫುಲ್ಲು ಕ್ಲಿಯರ್ ಕಟ್ ವಿಷನ್ ಇದೆ. ಅದಕ್ಕೋಸ್ಕರ ಕ್ಲಿಯರ್ ಕಟ್ ವಿಷನ್ ಗುರು.
ಮೂರು ವೀಡಿಯೋ ಮಾಡೋಕ್ಕೆ ಕ್ಲಿಯರ್ ಆಗಿದೆ ಇವತ್ತು, ಅದಕ್ಕೆ ಬಂದಿದ್ದು. ಒಂದು ವ್ಯೂ ಪಾಯಿಂಟ್ ಇದೆ ಗುರು, ಇಲ್ಲಿ ಸಖತ್ತಾಗಿದೆ. ಇವರು ಫೈನಲ್ ಆಗಿ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಇಲ್ಲಿ ನಮ್ಮ ಮೈಸೂರು ಸೂಪರಾಗಿ ಕಾಣಿಸುತ್ತೆ ನೋಡಿ, ನಮ್ಮ ಮೈಸೂರು. ಇದು ಒಂದು ವ್ಯೂ ಪಾಯಿಂಟ್. ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಯಾವ ಪ್ಲೇಸು ಎಲ್ಲೆಲ್ಲಿ ಅಂತ ರೆಕಗ್ನೈಸ್ ಮಾಡ್ಬೋದು. ಗೊತ್ತಿರೋರಿಗೆ ಮಾತ್ರ ಆಗ್ತದೆ, ಗೊತ್ತಿಲ್ಲದವ್ರಿಗೆ ಏನು ಕಂಡಿರೋಕ್ಕಾಗಲ್ಲ. ಅಲ್ಲಿ ರೇಸ್ ಕೋರ್ಸ್ ಗ್ರೌಂಡ್ ಒಂದು ಕಾಣಿಸುತ್ತೆ ಅಷ್ಟೇ, ಪ್ಯಾಲೇಸ್ ಕಾಣಿಸುತ್ತೆ, ಲಲಿತ ಮಾಲ್ ಕಾಣಿಸುತ್ತೆ ಅಷ್ಟೇ. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. ಲವ್ ಯು ಮೈಸೂರು, ನಮ್ಮ ಮೈಸೂರು. ಇದು ಸ್ಟೆಪ್ ಹತ್ಕೊಂಡು ಬರುವಾಗ ಸಿಗುವಂಥ ವ್ಯೂ ಪಾಯಿಂಟ್ ಅವರು. ಇದು ಇನ್ನೂ ಏನು ವ್ಯೂ ಪಾಯಿಂಟ್ 2-3 ಇದೆ, ಬಟ್ ಇದು ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸುತ್ತೆ ಎರಡು. ಚಾಮುಂಡಿ ಬೆಟ್ಟನ ಕೈಯಲ್ಲಿ ಎತ್ಕೊಂಡು ನಿಂತಿದ್ದಾರೆ ನೋಡಿ. ಜೈ ಆಂಜನೇಯ, ಜೈ ಆಂಜನೇಯಮ್ಮ. ಕುಂಕುಮ ಬೇಡಮ್ಮ, ಇಟ್ಕೊಂಡಿದ್ದೀನಿ ಆಲ್ರೆಡಿ. ದೇವರು ಹತ್ತುತ್ತಾ ಕೊನೆಗೂ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಇನ್ನೊಂದು ಸ್ವಲ್ಪನೇ ದೂರ, ಇನ್ನೇನು ಅಷ್ಟು ಹತ್ತಬೇಕು ಅಂತಿಲ್ಲ. ಸಣ್ಣ ಸಣ್ಣ ಮೆಟ್ಲುಗಳಿರೋದು ಅಷ್ಟೇ, ನೇಚರ್ ಮೆಟ್ಲುಗಳೆಲ್ಲ ಹತ್ಬಿಟ್ಟಿದ್ದೀವಿ ಆಲ್ರೆಡಿ ನೋಡಿ. ಸ್ವಲ್ಪನೇ ಸಣ್ಣ ಸಣ್ಣ ಮೆಟ್ಲಿದೆ ಅಷ್ಟೇ, ತಲುಪ್ಬಿಟ್ವಿ. ಅದೇ ಬಿಸಿಲಿಲ್ಲ ಅಂದರೆ ತುಂಬ ಈಸಿಯಾಗಿ ಹತ್ಬೋದು ಗುರು, ಬಿಸಿಲಿದ್ರೆ ಸ್ವಲ್ಪ ಕಷ್ಟ ಅಷ್ಟೇ. ಕಡಕ್ ಹತ್ಕೊಳ್ಳಿ, ಫುಲ್ ಕ್ಲಪ್ಪು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಎಲ್ಲ ಬ್ಲ್ಯಾಕೆ. ಫೈಟರ್ ಜೆಟ್ಟು, ಫೈಟರ್ ಜೆಟ್ಟು, ಶಿಷ್ಯ ಶಿಷ್ಯ ನೋಡಲ್ಲಿ. ಸೇಮ್ ಇದೆ, ಸಂಕ್ರಾಂತಿ ಟೈಮಲ್ಲಿ ಫೈಟಿಂಗ್ ಮಾಡಿಸ್ತಾರೆ ಕೆಲವು ಕಡೆ ಅಲ್ಲಿ ಕೂಲಿಗಳನ್ನ. ಸಂಕ್ರಾಂತಿ ಹಸುಗಳಿಗೆ ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಬಣ್ಣ ಬಡಿಟ್ಟಿದ್ದಾರೆ ನೋಡಿ. ದೇವರು ಕೊನೆಗೂ ಚಾಮುಂಡಿ ಬೆಟ್ಟ ಬಿಟ್ಟೆ ಮೆಟ್ಲತ್ಕೊಂಡು. ಏನೇ ಚಾಮುಂಡಿ ಬೆಟ್ಟ ಆಯ್ತು, ಮುಗಿತು. ಮೆಟ್ಲು ಒಂದು 10 ಮೆಟ್ಲಿದೆ ಗುರು ಅಷ್ಟೇ. ಕೊನೆಗೂ ಮೆಟ್ಲು ಹತ್ಬಿಟ್ಟೆ. ಉಲ್ಟಾ ಹತ್ತೋದಿಲ್ಲ, ಸ್ಟ್ರೈಟ್ ಹತ್ತೀನಿ. ಜೈ ಚಾಮುಂಡಿ, ಚಾಮುಂಡಿ. ಜನ ಇಲ್ಲಿ ಯಾವತ್ತೂ ಕಮ್ಮಿ ಇಲ್ಲ. ಜನ ದೇವರು ಕೊನೆಗೂ ಚಾಮುಂಡಿ ಬೆಟ್ಟಕ್ಕೆ ಹತ್ತಿ ಬಂದಿದ್ದಾಯಿತು, ವೀಡಿಯೋ ಮಾಡಿದ್ದಾಯಿತು. ಜನ ತುಂಬ ಇದ್ದಾರೆ, ರಜಾ ಅಲ್ವಾ, ಹಾಗಾಗಿ ಜನ ತುಂಬ ಇದ್ದಾರೆ. ಉಚಿತ ದರ್ಶನಕ್ಕೆ ನೋಡಿ ಕ್ಯೂ. ಇದು ಇನ್ನು ಓಪನ್ ಆಗಿಲ್ಲ ದೇವಸ್ಥಾನ, ಅದ್ರ ಕ್ಯೂ ಇದೆ ನೋಡಿ. ನೀವು ಬನ್ನಿ. ದೇವರು ಬೆಟ್ಟ ಹತ್ತಿದ್ದಾಯಿತು, ಮೆಟ್ಲು ಹತ್ತಿದ್ದಾಯಿತು, ಅವರ ದರ್ಶನ ಮಾಡಿದ್ದು ಆಯಿತು. ಇವಾಗ ಮತ್ತೆ ಹತ್ತಿರುವಂಥ ಮೆಟ್ಲನ್ನ ಇಳಿಯುವಂಥ ಟೈಮು ಶುರು ಮಾಡ್ತಾ ಇದ್ದೀನಿ. ಮತ್ತೆ ಮೆಟ್ಲು ಇಳಿಯೋಕ್ಕೆ, ಇಳಿಯೋದು ಏನೂ ಸುಲಭ ಇಲ್ಲ, ಇಳಿಯೋದು ಕಷ್ಟನೇ. ಬಾಯ್ ಬಾಯ್ ಚಾಮುಂಡಿ ಬೆಟ್ಟ, ಚಾಮುಂಡಿ ತಾಯಿ.
ಕೆಲಸ ಮಾಡೋ ಎದ್ದಳು ಎಲ್ಲ ಕಲ್ಲಲ್ಲೇ ಮಾಡಿರುವಂಥದ್ದು ಕೆತ್ತನೆಗಳು 175 ಮಾಡ್ತಾವ್ರೆ ನೋಡಿ. ನಾವೇ ಮಾಡಿದ್ದೀವಿ. ಇಲ್ಲಿ ಯಾವುದೋ ಒಂದು ಕೇವ್ ಇದೆ ಅಂತಿದ್ರು, ನೋಡಿಲ್ಲ ಆವಾಗಲೇ, ಇವಾಗ ಅದಕ್ಕೆ ಬಂದೆ ನೋಡೋಕ್ಕೆ ತಳಿ. ಕ್ಲೋಸ್ ಇದೆ, ಓಪನ್ ಇಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಗುಹಾ ಶಿವಾಲಯ ಅಂತೆ, ಬೀಗ. ದೇವರು ಅರ್ಧ ಬೆವರಿ ಬೆಂಡಾಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇವಾಗ ಇಳಿತಿರೋದು ಸ್ಟೀಫ್ ಇದೆ, ಇಲ್ಲಿ ಸ್ಟೀಫ್ ಆಗಿದೆ ಮೆಟ್ಲು. ಅರ್ಧದಿಂದ ಕೆಳಗಡೆ ಸ್ವಲ್ಪ ಸ್ಟೀಫು, ಮೇಲೆ ಅಷ್ಟೇನಿಲ್ಲ, ಬಟ್ ಅರ್ಧಕ್ಕೆ ಬರೋತ್ತಿಗೆ ಅರ್ಧ ಟಯರ್ಡ್ ಆಗಿಬಿಟ್ಟಿರುತ್ತೆ. ಓಡ್ಕೊಂಡು ಹೋಗ್ಬೋದು. ದೇವರು ಇಳಿತಾ ಕೊನೆಗೂ ಒಂದೇ ಬುಟ್ಟೆ ಇಳ್ಕೊಂಡು ಇನ್ನೇನೊಂದು 20 ಮೆಟ್ಲಿದೆ ಗುರು, ಅಷ್ಟೇ. ಚಾಮುಂಡಿ ಪಾದ ಮೆಟ್ಲು ಹತ್ತಿದ್ದು ಆಯಿತು, ಇಳ್ದಿದ್ದು ಆಯಿತು ಗುರು. ದೇವರು ಕೊನೆಗೂ ತಲುಪೇ ಬಿಟ್ಟೆ. ಜೈ ಚಾಮುಂಡಿ.